ಆರೋಗ್ಯವೇ ಭಾಗ್ಯ ಎಂಬ ಗಾದೆ ಮಾತಿನಂತೆ ನಾವು ತಿನ್ನುವಂತಹ ಆಹಾರದಲ್ಲಿ ನಮ್ಮ ಆರೋಗ್ಯವು ಕೂಡ ಅಡಕವಾಗಿರುತ್ತೆ. ಮಕ್ಕಳಿಂದ ಹಿಡಿದು ವಯಸ್ಸಾದವ್ರಿಗೂ ಕೂಡ ತರಕಾರಿಯಿಂದ ಟಾನಿಕ್ ಸಿಗುತ್ತೆ ಅಂತಂದರೆ ನೀವು ಯಾವ ತರಕಾರಿಯಪ್ಪ ಅದು ಅಂತ ನೀವು ಕೇಳ್ತೀರ. ಈ ತರಕಾರಿಯನ್ನು ದಿನನಿತ್ಯ ನೀವು ಊಟದಲ್ಲಿ ಬಳಸ್ತೀರ. ಈ ತರಕಾರಿಯ ಜ್ಯೂಸನ್ನು ಕುಡಿಯೋದ್ರಿಂದ ಶುಗರ್ ಪೇಷಂಟ್ಸ್ಗೆ ತುಂಬಾ ಒಳ್ಳೆಯದು. ಬಿ ಪಿಯನ್ನು ಕಂಟ್ರೋಲ್ ಮಾಡಲಿಕ್ಕೆ, ಬಿ ಪಿಯನ್ನು ಕ್ಯೂರ್ ಮಾಡಲಿಕ್ಕೆ ಈ ತರಕಾರಿಯ ಜ್ಯೂಸು ತುಂಬಾ ಒಳ್ಳೆಯದು. ಅದಲ್ಲದೆ ಉರಿ ಮೂತ್ರ ಯಾರಿಗೆಲ್ಲ ಆಗ್ತಾ ಇರುತ್ತೋ, ಕೊಲೆಸ್ಟ್ರಾಲು ಯಾರಿಗೆಲ್ಲ ಹೆಚ್ಚಿದೆಯೋ ಅದನ್ನೆಲ್ಲ ಕಡಿಮೆ ಮಾಡಲಿಕ್ಕೆ ಈ ತರಕಾರಿ ತುಂಬಾ ಒಳ್ಳೆಯದು. ಗರ್ಭಿಣಿಯರಿಗಂತೂ ಈ ತರಕಾರಿ ಹೇಳಿ ಮಾಡಿಸಿದ ತರಕಾರಿ ಅಂತಲೇ ಹೇಳ್ಬೋದು. ಯಾಕಂದರೆ ಅಷ್ಟು ಪೌಷ್ಟಿಕತೆ ಈ ತರಕಾರಿಯಿಂದ ಗರ್ಭಿಣಿಯರಿಗೆ ಸಿಗುತ್ತೆ. ಹುಟ್ಟುವಂತಹ ಮಕ್ಕಳಿಗೆ ಈ ಪೌಷ್ಟಿಕತೆ ಸಿಗುತ್ತೆ. ನರಗಳಲ್ಲಿ ಬ್ಲಾಕೇಜ್ ಇದ್ದರೆ, ಹಾರ್ಟಿನ ಬ್ಲಾಕೇಜ್ ಇದ್ದರೆ ಅದನ್ನೆಲ್ಲ ಕ್ಲಿಯರ್ ಮಾಡಲಿಕ್ಕೆ, ಗುಣಪಡಿಸಲಿಕ್ಕೆ ಈ ತರಕಾರಿಯಲ್ಲಿ ಅಂತಹ ಶಕ್ತಿ ಅಡಕವಾಗಿದೆ. ಯಾರಿಗೆಲ್ಲ ಬಾಡಿ ಹೀಟ್ ಆಗ್ತಾ ಇರುತ್ತೋ, ಅಂಗೈ ಅಂಗಾಲುಗಳಲ್ಲಿ ಉರಿ ಆಗ್ತಾ ಇರುತ್ತೋ ಅಂಥವ್ರಿಗಂತೂ ಈ ತರಕಾರಿ ತುಂಬಾ ಒಳ್ಳೆಯದು. ಅದಲ್ಲದೆ ಈ ತರಕಾರಿಯ ಜ್ಯೂಸನ್ನು ಕುಡಿಯೋದ್ರಿಂದ ನಮ್ಮ ಬಾಡಿಯಲ್ಲಿರುವಂತಹ ಹೀಟೆಲ್ಲ ಕಡಿಮೆ ಆಗಿ ದೇಹದ ಬೊಜ್ಜು ಕೂಡ ಕಡಿಮೆ ಆಗುತ್ತೆ. ಹಾಗೂ ದೇಹವನ್ನು ಕೂಡ ಒಳಗಿನಿಂದ ನಾವು ಶುದ್ಧ ಮಾಡಲಿಕ್ಕೂ ಕೂಡ ಶಕ್ಯರಾಗ್ತೇವೆ. ತುಂಬ ಜನರಿಗೆ ಉರಿ ಮೂತ್ರ ಆಗಿ ಮೂತ್ರದ ಜೊತೆಗೆ ರಕ್ತ ಕೂಡ ಬರ್ತಾ ಇರತ್ತೆ, ನೋವಾಗ್ತಾ ಇರತ್ತೆ. ಅಂಥವ್ರಿಗೂ ಈ ತರಕಾರಿ ತುಂಬಾ ಒಳ್ಳೆಯದು. ಕಣ್ಣಿನ ಉರಿ, ನೋವು ಹಾಗೂ ಕಣ್ಣು ಕೆಂಪಾಗೋದಿಲ್ಲ ಈ ತರಕಾರಿಯಿಂದ ಗುಣಪಡಿಸಬಹುದು. ಅದಲ್ಲದೆ ಈ ತರಕಾರಿಯ ಜ್ಯೂಸನ್ನು ಕುಡಿಯೋದ್ರಿಂದ ದೇಹದಲ್ಲಿರುವಂತಹ ಬೊಜ್ಜು ಕಡಿಮೆ ಆಗಿ ವೆಯ್ಟ್ ಲಾಸ್ ಮಾಡಲಿಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಹಾಗೂ ಕಿಡ್ನಿಗಂತೂ ಇದು ತುಂಬಾ ಒಳ್ಳೆಯದು. ಕಿಡ್ನಿಯನ್ನು ಕ್ಲೀನ್ ಮಾಡುವುದರ ಜೊತೆಗೆ ಕಿಡ್ನಿಯನ್ನು ಹೆಲ್ದಿಯಾಗಿಡಿಸ್ಲಿಕ್ಕೂ ಕೂಡ ಈ ತರಕಾರಿ ತುಂಬಾ ಒಳ್ಳೆಯದು. ಮೂಳೆಗಳ ನೋವನ್ನು ಕಡಿಮೆ ಮಾಡಿ ದೇಹದ ಯಾವುದೇ ಭಾಗದಲ್ಲಿಯೂ ಕೂಡ ನೋವಿದ್ದರೆ, ಊತ ಇದ್ದರೆ ಅದನ್ನು ಕಡಿಮೆ ಮಾಡುತ್ತೆ. ಅದಲ್ಲದೆ ಮುಖದಲ್ಲಿ ರಿಂಕಲ್ಸು, ಫೈನ್ ಲೈನ್ಸು ಆಗಿದ್ದರೆ ಅದನ್ನೆಲ್ಲ ಕ್ಲಿಯರ್ ಮಾಡಿಕೊಂಡು ನಿಮಗೆ ಯಂಗಾಗಿ ಕಾಣುವಂತೆ ಮಾಡುತ್ತೆ. ಇಷ್ಟೆಲ್ಲ ಬೆನಿಫಿಟ್ಸ್ ಇರುವಂತಹ ಈ ತರಕಾರಿ ನೀವು ಯಾವುದು ಅಂತ ಕೇಳ್ತಾ ಇದ್ದೀರಾ. ತರಕಾರಿ ಯಾವುದು ಹಾಗೂ ಇದರ ಜ್ಯೂಸನ್ನು ಹೇಗೆ ತಯಾರಿಸ್ಕೊಂಡು ಯಾವ ಟೈಮಲ್ಲಿ ಎಷ್ಟು ಪ್ರಮಾಣದಲ್ಲಿ ನಾವು ಕುಡಿಬೇಕು, ಇದನ್ನು ಕುಡಿಯೋದ್ರಿಂದ ಮತ್ತೆ ಯಾವೆಲ್ಲ ಬೆನಿಫಿಟ್ಸ್ ನಮಗೆ ಆಗುತ್ತೆ ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಯೋಣ. ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದರೆ, ಇಂಟ್ರೆಸ್ಟಿಂಗ್ ಆಗಿದ್ದರೆ ದಯವಿಟ್ಟು ಲೈಕ್ ಕೊಡಿ ಹಾಗೂ ಇದನ್ನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳೊಂದಿಗೆ ಶೇರ್ ಮಾಡಲು ದಯವಿಟ್ಟು ಮರೆಯಬೇಡಿ. ಇಷ್ಟೆಲ್ಲ ಬೆನಿಫಿಟ್ಸ್ ಇರೋದು ಸೋರೆಕಾಯಿಯಲ್ಲಿ. ಸೋರೆಕಾಯಿಯನ್ನು ನಾವು ಅಡುಗೆಗಳಲ್ಲಿ ಬಳಸ್ತೇವೆ, ಪಲ್ಯ ಮಾಡ್ತೇವೆ, ಸಾಂಬಾರು ಮಾಡ್ತೇವೆ, ದೋಸೆ, ಹುಳಿ, ಹಲ್ವ, ಮಜ್ಜಿಗೆ ಹುಳಿ ಎಲ್ಲ ಮಾಡಿಕೊಂಡು ತಿಂತೇವೆ. ಈ ಸೋರೆಕಾಯಿಯಲ್ಲಿ ತೇವಾಂಶ, ಖನಿಜಾಂಶ, ವಿಟಮಿನ್ಸ್ಗಳು, ಮಿನರಲ್ಸ್ಗಳೆಲ್ಲ ಜಾಸ್ತಿ ಇದೆ. ನಾರಿನಂಶ ಇದೆ, ಕ್ಯಾಲ್ಶಿಯಂ ಇದೆ, ಐರನ್ ಇದೆ, ಕಾಪರ್ ಇದೆ, ವಿಟಮಿನ್ ಸಿ ತುಂಬ ಜಾಸ್ತಿ ಪ್ರಮಾಣದಲ್ಲಿದೆ, ಫಾಸ್ಫರಸ್ ಇದೆ. ಈ ಸೋರೆಕಾಯಿಯನ್ನು ಬಳಸೋದ್ರಿಂದ ಹಲವಾರು ರೋಗಗಳನ್ನು ನಾವು ನಿವಾರಣೆ ಮಾಡಬಹುದು. ಹೈ ಬಿ ಪಿ ಇದ್ದವರಿಗೆ ಈ ಸೋರೆಕಾಯಿ ಒಂದು ಒಳ್ಳೆಯ ಮೆಡಿಸಿನ್ ಅಂತಲೇ ಹೇಳ್ಬೋದು. ಈ ಸೋರೆಕಾಯಿಯನ್ನು ನೀವು ಊಟದಲ್ಲಿ ಬಳಸೋದ್ರಿಂದ, ಸೂಪ್ ರೀತಿಯಲ್ಲಿ ಮಾಡಿಕೊಂಡು ಕುಡಿಯೋದ್ರಿಂದ ಅಥವಾ ಇದರ ಜ್ಯೂಸನ್ನು ಕುಡಿಯೋದ್ರಿಂದ ನಿಮಗೆ ಒಳ್ಳೆಯ ಬೆನಿಫಿಟ್ಸ್ ಆಗುತ್ತೆ. ಬಿ ಪಿಯನ್ನು ಕಂಟ್ರೋಲ್ ಮಾಡುವಂತಹ ಶಕ್ತಿ ಈ ಸೋರೆಕಾಯಿಯಲ್ಲಿದೆ. ಸೋರೆಕಾಯಿ ಜ್ಯೂಸ್ ಮಾಡಲಿಕ್ಕೆ ಸೋರೆಕಾಯಿಯನ್ನು ಕಟ್ ಮಾಡಿಕೊಂಡು ಮಿಕ್ಸಿಲಿ ಹಾಕ್ಕೊಳ್ಳಿ. ಇದರೊಂದಿಗೆ ಒಂದು ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಗೂ ಸ್ವಲ್ಪ ಪುದೀನನೂ ಕೂಡ ಸೇರಿಸ್ಕೋಬೋದು. ಮತ್ತು ನಿಮಗೆ ಬೇಕಿದ್ದರೆ ಸ್ವಲ್ಪ ಆಮ್ಲ ಅಥವಾ ನೆಲ್ಲಿಕಾಯಿಯನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ಇದನ್ನು ಸೋಸ್ಕೊಳ್ಳಿ. ಸೋಸಿದ ಈ ಜ್ಯೂಸಿಗೆ ನೀವು ಬೇಕಿದ್ದರೆ ಸ್ವಲ್ಪ ಲಿಂಬೆಹಣ್ಣನ್ನು ಕೂಡ ಸೇರಿಸ್ಕೊಳ್ಬೋದು. ಇವಾಗ ಈ ಜ್ಯೂಸು ತಯಾರಾಗಿದೆ. ಅರ್ಧದಿಂದ 1 ಗ್ಲಾಸ್ನಷ್ಟು ಈ ಜ್ಯೂಸನ್ನು ಬೆಳಿಗ್ಗೆ ನೀವು ಖಾಲಿ ಹೊಟ್ಟೆಯಲ್ಲಿಯೂ ಕುಡಿಯೋದ್ರಿಂದ ನಿಮ್ಮ ಮಲಬದ್ಧತೆಯ ಸಮಸ್ಯೆ ಕ್ಯೂರ್ ಆಗುತ್ತೆ, ಹೊಟ್ಟೆ ಕ್ಲೀನ್ ಆಗುತ್ತೆ. ಹಾಗೂ ಬಿ ಪಿ, ಶುಗರ್ ಪೇಷಂಟ್ಸ್ಗೆ ಇದು ತುಂಬಾ ಒಳ್ಳೆಯದು. ಅದಲ್ಲದೆ ಯಾರಿಗೆಲ್ಲ ಮೂತ್ರ ವಿಸರ್ಜನೆ ಮಾಡಬೇಕಾದ್ರೆ ನೋವಾಗುತ್ತೆ, ಉರಿ ಆಗುತ್ತೆ, ರಕ್ತ ಬರುತ್ತೆ ಅಂಥವರು ಕೂಡ ಇದನ್ನು ಕುಡಿಬಹುದು. ಆದರೆ ಈ ರಸದ ಜೊತೆಗೆ ನೀವು ಕೊತ್ತಂಬರಿ ಸೊಪ್ಪು ಬೇಕಂದರೆ ಬಳಸಿಲ್ಲ ಅಂತಂದರೆ ಬೇಡ. ಅಥವಾ ನೀವು ಬರೀ ಈ ರಸಕ್ಕೆ ನಿಂಬೆಹಣ್ಣನ್ನು ಸೇರಿಸ್ಕೊಂಡು ಹಿಂಡ್ಕೊಂಡು ಸಹ ಕುಡಿಬಹುದು. ಹಾಗೂ ಬೊಜ್ಜು ಕಡಿಮೆ ಆಗುತ್ತೆ, ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡುತ್ತೆ, ಚರ್ಮ ರೋಗವನ್ನು ನಿವಾರಿಸುತ್ತೆ, ಫ್ಯಾಟಿ ಲಿವರನ್ನು ಕಡಿಮೆ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ, ಅಲ್ಸರನ್ನು ಕ್ಯೂರ್ ಮಾಡುತ್ತೆ. ಮತ್ತು ಮುಖದಲ್ಲಿ ನೇರಿಗೆ ಫೈನ್ ಲೈನ್ಸು, ಮಡುವೆ ಇದ್ದರೂ ಅದು ಕೂಡ ಗುಣ ಆಗುತ್ತೆ ಇದರಿಂದ.
ಯಾರಿಗೆಲ್ಲ ಅಂಗಾಲು ಅಂಗೈಯೆಲ್ಲ ಉರಿ ಆಗ್ತಾ ಇರುತ್ತೋ ಅಂಥವರು ನೀವು ಸೋರೆಕಾಯಿಯ ಸಣ್ಣ ಪೀಸನ್ನು ಕಟ್ ಮಾಡಿಕೊಂಡು ಪಾದಕ್ಕೆ ಚೆನ್ನಾಗಿ ಈ ರೀತಿ ಉಜ್ಜೋದ್ರಿಂದ ನಿಮ್ಮ ಅಂಗಾಲುಗಳಲ್ಲಿ ಆಗುವಂತಹ ಉರಿ ಕೂಡ ಕಡಿಮೆ ಆಗುತ್ತೆ. ಮತ್ತು ತುಂಬ ಜ್ವರ ಬಂದಿರುತ್ತೆ ಅದು ಕೆಲವೊಬ್ಬರಿಗೆ, ಮತ್ತು ಟೆಂಪ್ರೇಚರ್ ಹೈ ಆಗಿರುತ್ತೆ. ಆವಾಗ ಸ್ವಲ್ಪ ನೀರನ್ನು ನಿಮ್ಮ ಪಾದಗಳಿಗೆ ಈ ರೀತಿ ಚಿಮ್ಮಿಸ್ಕೊಂಡು ಸೋರೆಕಾಯಿಯಿಂದ ಸ್ವಲ್ಪ ನೀವು ಈ ರೀತಿ ಮಸಾಜ್ ಮಾಡೋದ್ರಿಂದಲೂ ಕೂಡ ನಿಮ್ಮ ಬಾಡಿಯ ಟೆಂಪ್ರೇಚರು ಕಡಿಮೆ ಆಗುತ್ತೆ. ಜ್ವರಕ್ಕೆ ನೀವು ಈ ಮೆಡಿಸಿನನ್ನು ಮಾಡುವಾಗ ಸೋರೆಕಾಯಿಯನ್ನು ಕಾಲಿಗೆ ಉಜ್ಜಿದ ನಂತರ ಈ ಪೀಸನ್ನು ಡೈರೆಕ್ಟಾಗಿ ಡಸ್ಟ್ಬಿನ್ಗೆ ಹಾಕಿ ಅಲ್ಲಿ ಇಲ್ಲಿ ಇದನ್ನು ಇಡಬೇಡಿ. ಇನ್ನು ಕಣ್ಣುಗಳು ಉರಿ ಆಗ್ತಾ ಇರುತ್ತೆ, ಕೆಂಪಾಗ್ತಾ ಇರುತ್ತೆ. ಇವಾಗ ಬೇಸಿಗೆ ಕಾಲ ಸ್ಟಾರ್ಟ್ ಆಗಿದೆ, ಈ ರೀತಿಯ ಪ್ರಾಬ್ಲಮ್ ನಿಮಗೆ ಆಗುತ್ತೆ. ನೀವು ಜ್ಯೂಸ್ ಮಾಡಿರ್ತೀರಲ್ವ, ಸೋಸಿರ್ತೀರಿ, ಅದನ್ನು ನಿಮ್ಮ ಕಣ್ಣಿನ ಮೇಲೆ ನೀವು ಇಟ್ಕೊಳ್ಬೋದು. ಅಥವಾ ನೀವು ಫ್ರೆಶ್ ಆಗಿಯೂ ಕೂಡ ಸ್ವಲ್ಪ ಜಜ್ಕೊಂಡು ನೀವು ಪೇಸ್ಟ್ ರೀತಿಯಲ್ಲೇ ಮಾಡಿಕೊಂಡು ಕಣ್ಣಿಗೆ ಇಟ್ಬಿಟ್ಟು ಮೇಲಿಂದ ಒಂದು ಬಟ್ಟೆಯಿಂದ ಕಟ್ಟಿ ಈ ರೀತಿ ಒಂದು 10 ನಿಮಿಷನಾದರೂ ಇಡೋದ್ರಿಂದ ನಿಮ್ಮ ಕಣ್ಣಿನಲ್ಲಿ ಆಗುವಂತಹ ಉರಿಯೆಲ್ಲ ಕಡಿಮೆ ಆಗುತ್ತೆ, ಕಣ್ಣುಗಳು ತಂಪಾಗುತ್ತೆ. ಇನ್ನು ಹಲ್ಲು ನೋವು ತುಂಬಾ ಇದ್ದರೆ ಸೋರೆಕಾಯನ್ನು ತುರ್ಕೊಳ್ಳಿ. ಈ ರೀತಿ ತುರಿದಿರುವಂತಹ ಈ ಸೋರೆಕಾಯನ್ನು 1 ರಿಂದ 1.5 ಗ್ಲಾಸ್ ನೀರಿನಲ್ಲಿ ಹಾಕ್ಕೊಳ್ಳಿ. ಹಾಗೂ ಇದನ್ನು ಬಿಸಿ ಮಾಡ್ಕೊಳ್ಳಿ. ನೀರು ಸ್ವಲ್ಪ ಬಿಸಿಯಾದ ನಂತರ 3 ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ಳಿ. ಹಾಗೂ ನೀರನ್ನು ಚೆನ್ನಾಗಿ ಕುದಿಸ್ಕೊಳ್ಳಿ. ಈ ನೀರಿಗೆ ಚೆನ್ನಾಗಿ ಕುದಿ ಬಂದ ನಂತರ ಗ್ಯಾಸ್ ಆಫ್ ಮಾಡಿಬಿಟ್ಟು ಈ ನೀರನ್ನು ಸೋಸ್ಕೊಂಡು ತಣ್ಣಗಾಗಿಸ್ಲಿಕ್ಕೆ ಇಟ್ಕೊಳ್ಳಿ. ತಣ್ಣಗಾದ ನಂತರ ಈ ನೀರಿನಿಂದ ನಿಮ್ಮ ಬಾಯಿಯನ್ನು ಮುಕ್ಕಳಿಸೋದ್ರಿಂದ ಹಲ್ಲುಗಳ ನೋವು ಗುಣ ಆಗುತ್ತೆ. ಪೂರ್ತಿ ಹಲ್ಲು ಕೂಡ ನೋವಾಗ್ತಾ ಇರುತ್ತೆ, ಪೂರ್ತಿ ಸೆಟ್ ನೋವಾಗ್ತಾ ಇರುತ್ತೆ, ಅಂಥವ್ರಿಗೂ ಕೂಡ ಇದು ತುಂಬಾ ಒಳ್ಳೆಯದು. ಈ ರೀತಿ ನೀವು ದಿನಾಲೂ ಮಾಡೋದ್ರಿಂದ ನಿಮ್ಮ ಹಲ್ಲು ನೋವು ಗುಣ ಆಗ್ತಾ ಬರುತ್ತೆ. ಸ್ನೇಹಿತರೆ, ತಿಳ್ಕೊಂಡ್ರಲ್ವ ಸೋರೆಕಾಯಿಯನ್ನು ನಾವು ಹೇಗೆಲ್ಲ ಬಳಸಿದರೆ ನಮಗೆ ಬೆನಿಫಿಟ್ಸ್ ಆಗುತ್ತೆ ಅಂದ್ಬಿಟ್ಟು. ಸೊ ಈ ಸೋರೆಕಾಯಿಯ ಪಲ್ಯನೂ ಕೂಡ ನೀವು ಮಾಡಿಕೊಂಡು ತಿನ್ಬೋದು. ಇವತ್ತಿನ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ದಯವಿಟ್ಟು ಲೈಕ್ ಕೊಡೋದನ್ನು ಮರಿಬೇಡಿ. ಸಿಗೋಣ ಫ್ರೆಂಡ್ಸ್ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ. ಟಿಲ್ ದೆನ್ ಬಾಯ್. ಥ್ಯಾಂಕ್ ಯು.